ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಎಸ್ ಟಿವಿ. ನಾನು ವಿಶ್ವ ಶೆಟ್ಟಿ. ಇವತ್ತು ನಮ್ಗೆ ಫನ್ ಮಾಡಕ್ ಒಂದು ಗ್ಯಾಂಗ್ ರೆಡಿ ಇದೆ. ಆ ಗ್ಯಾಂಗ್ ಹೆಸರೇ ವಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ. ಸಿನಿಮಾ ಇದು ರಿಲೀಸ್ಗೆ ರೆಡಿ ಆಗಿದೆ. ಆ ಚಿತ್ರತಂಡ ಇವತ್ತು ನಮ್ ಜೊತೆ ಇದೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಯಾರನ್ನ ಮಾತಾಡ್ಸೋದು ಯಾರನ್ನ ಬಿಡೋದು ಯಾರನ್ನ ಮಾತಾಡ್ಸೋದು ಯಾರನ್ನ ಬಿಡೋದಂತೆ ಗೊತ್ತಾಗ್ತಿದೆ. ಎಲ್ರು ಮಾತಾಡ್ತಾರೆ. ಇವ್ರು ನಮ್ಮ ಟೀಮ್ ಓಕೆ, ಸೀರಿಯಸ್ ಅಷ್ಟೇನೆ. ಲಾಸ್ಟ್ ಮಂತ್ ಇಂದ ಪೆನ್ಷನ್ ಶುರುವಾಗಿದೆ. 40 ವರ್ಷದಿಂದ ಬನ್ನಿ. ಓಕೆ. ಏನ್ ಮಾತಾಡ್ತಾರೆ ನೋಡ್ಕೊಂಡು ಆಮೇಲೆ ಯಾರು ಮಾತಾಡ್ಸೋದು ಯಾರು ಎಲ್ರು ಮಾತಾಡ್ತಾರೆ. ಏನಿಲ್ಲ ಅನ್ಬಿಟ್ಟೆ 40 ವರ್ಷ ತಳ್ಬಿಟ್ಟಲ್ಲ ಪಜಿ. 48. 48 ವರ್ಷನ. ಹಾ, 48 ಸೀರಿಯಸ್. ಓಕೆ, ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಓಕೆ, ನೀವು ಹೇಗೆ ಆಡ್ ಆದ್ರಿ? ನಿಮ್ಮ ಪಾತ್ರ ಏನು, ಏನ್ ಹೇಳಕ್ ಹೊಟ್ಟಿದ್ದೀರಾ ಅಂತ? ವಾಯ್ಸ್ ಕಾಂಪ್ರಮೈಸ್ ಅಂದ್ರೆ ಈ ಕೆಲವೊಂದಷ್ಟು ಯಾರೇ ಆಗಿರ್ಬೋದು ನಾವು ಹೇಳಿ ಮಾತು ಕೇಳಿದ್ವಿ ಅಂದ್ರೆ ಕೆಲವೊಂದಿಗೆ ಕಾಂಪ್ರ ಆಗಲ್ಲ, ಕಾಂಪ್ರ ಆ ತರ ಒಂದು ಸತ್ಯ ಇದೆ. ಇದರಲ್ಲಿ ಅಂದ್ರೆ ಕಾಂಪ್ರ ಮಾಡ್ಕೊಳ್ಳೋದು ಒಳ್ಳೇದಕ್ಕೆ ಕಾಂಪ್ರ ಆದ್ರೆ ಒಳ್ಳೇದು. ಕೆಲವು ಅಂದ್ರೆ ಕೆಟ್ಟದಕ್ಕೆ ಕಾಂಪ್ರ ಆಗಿಲ್ಲ ಅಂದ್ರೆ ಒಳ್ಳೇದು. ಕೆಲವೊಂದು ಸ್ವಲ್ಪ ಒಳ್ಳೇದಕ್ಕೆ ಕಾಂಪ್ರ ಆಗ್ಬೇಕಾಗಿದೆ. ಫೋನ್ ಪೇ ಮಾಡ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಇದೆ. ಈ ಸಿನಿಮಾಕ್ಕೆ ನಾವು ಭಾರತಕ್ಕೆ ಹೆಂಗ್ ಸೆಲೆಕ್ಟ್ ಆದ್ರೆ ಅಂದ್ರೆ ಸಿನಿಮಾ ಏನ್ ಶುರು ಆಗ್ಬೇಕು ಅನ್ಕೊಳ್ಳಿ ಹೋಗ್ಬೇಕು. ಸೆಲೆಕ್ಟ್ ಆಗಿದ್ದೆ ಒಂದು ಅದ್ಭುತ. ಸುಮಾರು ಒಂದು ಸೆಲೆಕ್ಟ್ ಆಗೋದು ಏನೇ ಆಗಿದೆ ಅಂದ್ರೆ ತುಂಬಾ ಜನ ಅವಕಾಶಕ್ಕೋಸ್ಕರ ಒದ್ದಾಡ್ತಾರೆ. ಅವು ಮೊದಲ ಫೋಟೋ ಇಟ್ಕೊಂಡು ಒದ್ದಾಡ್ದವ್ರೆ. ಫೋಟೋ ಇಟ್ಕೊಂಡು ಅಲ್ಲ ಹೇಳಿ ಮುಂದೆ 7 ವರ್ಷ ಅದು ಯಾರ್ದಾರು ಫೋನ್ ಬಂದು ಕಾಯ್ತಾ ಇದೆ. ಫೋನ್ ಒಂದು ಡೈರೆಕ್ಟರ್ ಬಂದು ಇವತ್ತೊಂದು ಫೋಟೋ ಕೊಟ್ಟರೆ ಈ ಕಡೆ ನಂಬರ್ ಬಂದ್ರೆ ನಾಳೆ ಒಂದು ಫೋನ್ ಬಂದ್ರೆ ಡೈರೆಕ್ಟರ್ದೇ ಫೋನ್ ಬಂತೇನೋ ಅಂತ ನಾವು ತಿಳ್ಕೊಂಡು ಅಂತ ಕಾಲಘಟ್ಟದಿಂದಲೂ ನಾವು ಅವಕಾಶಕ್ಕೋಸ್ಕರ ಒದ್ದಾಡ್ಬೇಕಂದ್ರೆ ಅಲ್ಲಿ ಕಷ್ಟಪಟ್ಟಿದ್ದು ಅಂತಲ್ಲ, ಅದು ಅನುಭವ ಎಲ್ಲರಿಗೂ ಇರ್ಬೇಕು. ಅದು ಅನುಭವ ಇದ್ದಾಗ ಒಂದು ನೆಂಪಾಳಿಕೊಳ್ಳೋಕೆ ಅದೊಂದು ವಿಷಯ ಆಗಿದೆ, ಖುಷಿ ಕೊಡ್ಬೇಕು. ಹಾಗಾಗಿ ಇವರು ಈಗ ಅರ್ಥ ಆಯ್ತಾ? ಎಲ್ಲ ಇವ್ರ ಹೆಸರು ಏನಂದ್ರೆ ಸೀನಿಯರ್ ಸಿಟಿಸನ್ ಯಾಕೆ ಹೇಳ್ತೀವಿ ಗೊತ್ತಾ? ಅವ್ರು ಹೇಳೋದು ಫೋಟೋನ ಹಿಂಗ ನಂಬರ್ ಬರುತ್ತೆ ಯಾವ ಕಾಲದಲ್ಲಿ ನಾನ್ ಏನ್ ಕೇಳಿದೆ ಅಂದ್ರೆ ಸರ್ ನಿಮ್ ಪಾತ್ರ ಏನ್ ಕೇಳಿದೆ, ಅದನ್ ಬಿಟ್ಟು ಮತ್ತೆಲ್ಲ ಹೇಳಿದ್ರು. ಅದಂಗೆ ಸರ್ ಮರು ಸರ್ ಹೇಳಿಲ್ವಾ 48 ಆಗಿದೆ, ಸ್ವಲ್ಪ ಮರು ಪಾತ್ರ ಹಿಂಗ್ ಸೆಲೆಕ್ಟ್ ಆಯ್ತು ಅಂತ ಹೇಳಿದಾಗ ಆ ವಿಷಯ ರೊಕ್ಕ ಸೋಲೋ ಪರ್ಫಾರ್ಮೆನ್ಸ್ ಕೊಡ್ತೀವಿ ಸೆಂಟ್ರಲ್. ಓಕೆ ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ಇದೆ ಸರ್, ಇದೇ ಪ್ರೋತ್ಸಾಹ ನಾವು ಎಂಟೈರ್ ಸಿನಿಮಾದಲ್ಲಿ ಇದೇ ಕ್ವಾಟ್ಲೆ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ನಮ್ಮ ಡೈರೆಕ್ಟರ್ ಹರೀಶ್ ಸರ್ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಯಾವ ಕ್ಯಾರೆಕ್ಟರ್ ಯಾಕೆ ಕೊಡ್ಬೇಕು, ಈ ಪಾತ್ರ ಎಲ್ರು ನಿಭಾಯಿಸ್ತೇನೆ ಅಂತ ಸೆಲೆಕ್ಟ್ ಮಾಡಿ ಎಲ್ರು. ಅಂದ್ರೆ ನಾವ್ 8 ಜನ ಏನಿದೀವಿ ಸರ್, ಅಂದ್ರೆ ಇದಕ್ಕೂ ಮುಂಚೆ ಹೇಳಿದೆ ನಾನು 8 ಜನ ಏನಿದೀವಿ, 8 ಜನನು ಹೀರೋ ಅಂದ್ರೆ ಇನ್ಕ್ಲೂಡಿಂಗ್ ಹೀರೋಯಿನ್ ಸೇರಿ. ಸೊ 8 ಜನನು ಹೀರೋ ತರ ಅಂದ್ರೆ ಎಂಟೈರ್ ಸಿನಿಮಾಗೆ ಥ್ರೂಔಟ್ ಸ್ಟಾರ್ಟಿಂಗ್ ಇಂದ ಶುರುವಾಗಿ ಎಂಡ್ ಆಗೋ ತನಕ 8 ಜನ ಟ್ರಾವೆಲ್ ಮಾಡ್ತಾರೆ. 10 ಜನ ಇದೀವಿ. 10 ಜನ ಇದ್ವಿ. ಏನಕ್ಕೆ ಬರ್ತೀನಿ ಗೊತ್ತಿಲ್ಲ. ಏನ್ ಗೊತ್ತೀನಿ, ಸ್ಟಾರ್ಟಿಂಗ್ ಇಂದ ತಗೊಂಡ್ ಹೋಗ್ತಾ ಇದ್ದಾರೆ ಒಂಚೂರು ಇಂಟರ್ಪ್ಟ್ ಮಾಡಿದೆ, ಒಂಚೂರು ಮಾತಾಡಕ್ ಬಿಟ್ರೆ ಒಂಚೂರು ಅವಕಾಶ ಕೊಡಿ, ಅವ್ರು ಸೇರಿಸ್ತೀವಿ, ಅವಕಾಶ ಕೊಡು. ಆಂಬುಲೆನ್ಸ್ ಗೊತ್ತಾಯ್ತಲ್ಲಿ. ಇದೇ ಕಾಲಾಡತ ಎಂಟೈರ್ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಸರ್ ತುಂಬಾ ಚೆನ್ನಾಗಿದೆ ನನ್ನ ಪಾತ್ರ. ನನ್ನ ಬಗ್ಗೆ ಹೇಳ್ಕೋಬೇಕಾದ್ರೆ ಪಾತ್ರ ತುಂಬಾ ಚೆನ್ನಾಗಿದೆ. ಒಂದು ಅಂದ್ರೆ ಇಲ್ಲಿವರೆಗೂ ನೋಡಿರೋಂತ ಅಂದ್ರೆ ನಮ್ಮ ಆಡಿಯನ್ಸ್ ಏನಿರ್ತಾರೆ ಇಲ್ಲಿವರೆಗೂ ಸೀತಾರಾಮ ನೋಡಿದಾರೆ, ಈ ಪಾತ್ರದ ಮುಖಾಂತರ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಮತ್ತೆ ಒಂದು ಒಳ್ಳೆ ಎಮೋಷನ್, ಒಂದ್ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಕುತೂಹಲ. ಸರ್ ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ರಾಜ್ ಅಂತ ಒಂದ್ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ. ಯಾಕಂದ್ರೆ ನಾವ್ ಅಣ್ಣವ್ರ ಫ್ಯಾನು. ಬಟ್ ಕ್ಯಾರೆಕ್ಟರ್ ನೇಮ್ ಅದ್ ಬಂದಿರೋಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಬಟ್ ನಮ್ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ ಎಲ್ಲ ಗೊತ್ತು, ಎಲ್ಲ ಇತ್ತು, ಪಕ್ಕದಲ್ಲಿ ಏನೋ ಹೇಳಿಲ್ಲ, ನಮ್ನೆ ಮರ್ಸ್ಬಿಟ್ಟ. ಅದು ಹೇಳ್ತಾ ಇರುತ್ತೆ, ಇಂಟ್ರಪ್ಟ್ ಮಾಡ್ಕೊಂಡು ಏನ್ ಮಾಡಿ ಇದೆ
ಪಂಚ್ ಇರುತ್ತದೆ, ಪಂಚ್ ಬರೋವರೆಗೂ ಕಾಯಲ್ಲ. ಇಲ್ಲ ಸರ್ ಅರ್ಥ ಆಯ್ತು. ಬೇರೆ ಕಡೆ ಇಟ್ಕೊಡ್ತೀನಿ ಇವ್ನ. ನಮ್ ಕ್ಯಾರೆಕ್ಟರ್ಗೆ ಎಲ್ಲಾರ್ ಕ್ಯಾರೆಕ್ಟರ್ ಇವ್ ಏನ್ ಕ್ಯಾರೆಕ್ಟರ್ ಇದೆಯೋ ಅದೇ ತರನೇ ಬರುತ್ತೆ. ಅಲ್ಲ 10 ಜನನು ಫುಲ್ ಫನ್ ಮಾಡ್ತೀವಿ. ಎಲ್ಲ ಇರುತ್ತೆ ಸರ್. ನಿಮ್ ಅಕ್ಕಪಕ್ಕ ಮನೆ, ನಿಮ್ ಲೈಫ್ ಅಲ್ಲಿ ನಡೆದಿರೋದು, ಲೈಫ್ ಅಲ್ಲಿ ಮದ್ವೆ ಆಗಿರೋರ್ದು ಏನ್ ನಡೀತದೆ, ಮದ್ವೆ ಆಗಿಲ್ದಿರೋರು ಹೆಂಗಿರ್ತಾರೆ, ಬ್ಯಾಚುಲರ್ ಲೈಫ್ ಹೆಂಗಿರುತ್ತೆ, ಎಲ್ಲಾದ್ರೂ ಫಸ್ಟ್ ಟೈಮ್ ಹುಡುಗರೆಲ್ಲ ಒಂದ್ ಟ್ರಿಪ್ ಹೋಗ್ತೀವಿ ಗೊತ್ತಾ, ಫಸ್ಟ್ ಟೈಮ್ ಆ ತರ ಇರುತ್ತೆ ಸರ್ ಈ ಸಿನಿಮಾ. ಹೇಳ್ಬಿಡ್ತೀನಿ ಪಾಪ ಅರ್ಜೆಂಟ್ ಅಲ್ಲಿ ಇದಾರೆ ಅನ್ಸುತ್ತೆ ಅವ್ರಿಗೂ. ಆ ತುದಿಗೆ ಹೋಗೋಷ್ಟ್ರೊಳಗೆ ಸಂಜೆ ಆಗುತ್ತೆ ಓಕೆ ಸರ್. ಅಷ್ಟು ಮಜಾ ಮಾಡ್ತೀವಿ. ನಿಮ್ ಪಾತ್ರದ ಬಗ್ಗೆ ಮೊದಲನೇದಾಗಿ ನನ್ನ ಹೆಸರು ಕೃಷ್ಣ ಅಂತ. ನಾನು ಈ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಒಂದು ಕ್ಯಾರೆಕ್ಟರ್ ನನಗೆ ವಿಷ್ಣು ಸರ್ ಅಂದ್ರೆ ತುಂಬಾ ಇಷ್ಟ. ಸಿನಿಮಾದಲ್ಲೂ ವಿಷ್ಣು ಅಂತಾನೆ ಹೆಸರು. ಟ್ಯಾಟೂ ಬೇರೆ ಹಾಕ್ಸ್ಕೊಂಡಿದ್ದೀರಾ? ಹಾ, ಲಕ್ಕಿಲಿ ನನ್ಗೆ ಸಿಕ್ಕಿದ್ದು ಅದೇ ಹೆಸರು. ಇನ್ನೇನಾರು ಅವ್ರು ಟ್ಯಾಟೂ ನೋಡ್ಬಿಟ್ಟು ಏನಾದ್ರು ಕೊಟ್ರ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಸಿನಿಮಾ. ಫಸ್ಟ್ ಡೇ ಸ್ಟೋರಿ ಹೇಳಕ್ಕೆ ಅಂತ ಬಂದ್ರು, ಕರೆದ್ರು, ಬಂದ್ವಿ. ಬೆಳಗ್ಗೆ 9 ಗಂಟೆ ಬರಕ್ ಹೇಳಿದ್ರು, ಸ್ಟೋರಿ ಎಲ್ಲ ಮುಗ್ದಾಗಕ್ಕೆ 3 ಗಂಟೆ ಆಗಿರ್ಬೇಕು ಮಧ್ಯಾಹ್ನ. ತುಂಬಾ ಹೊತ್ತು ಹೇಳಿದ್ರು ಸ್ಟೋರಿ. ನಾವೇನೇನೋ ಅನ್ಕೊಂಡಿದ್ವಿ, ಇನ್ನೇನೇನೋ ಏನ್ ಅನ್ಕೊಂಡಿದ್ವಿ ಹೌದು ಇದು ಬಟ್ ಶೂಟಿಂಗ್ ಹೋಗೋದ್ ಮುಂಚೆ ಈ ತರ ಏನೋ ಅನ್ಬೋದು ಅಂತ ಅನ್ಕೊಂಡಿದ್ವಿ. ಹೋದ್ಮೇಲೆಲ್ಲ ಬೇರೆ ರೀತಿನೇ ಆಗಿದೆ. ನಿರ್ದೇಶಕರು ನೋಡ್ತಾರೆ ಸ್ವಲ್ಪ. ಅಂದ್ರೆ ಇವ್ರು ಹೀರೋಯಿನ್ ಇರ್ಬೋದು. ನಾನು ಇವ್ರದ್ದು ಟ್ಯಾಟೂನೇ ನೋಡಿರ್ಲಿಲ್ಲ. ವಿಷ್ಣು ಸರ್ ಹಾಕ್ಸವನೆ ಸಖತ್ತಾಗೈತೆ. ಸಿನಿಮಾದಲ್ಲಿ ತೋರ್ಸಿದ್ರೆ ಒಂದ್ 10 ಜನ ಎಕ್ಸ್ಟ್ರಾ ಬಂದಿರೋರು. ಸೊ ಸಿನಿಮಾ ಅಂತ ಫುಲ್ ಫನ್ ಇದೆ. ಇವರು ಭಯಂಕರ ಚಿತ್ತಾತ್ಮಕ ಕಾಮಿಡಿಗಳು ಮಾಡಾಕಿದ್ದಾರೆ. ಚಿತ್ತಾಪತಲ್ ಕಾಮಿಡಿ ಅದೇ ಹೆಂಗ ನೀ ಮಾಡ್ತಿಲ್ಲ ಮುಕ್ಲಾ ಇದೆ. ಕಾಮಿಡಿ ನಗುಗೇನು ಕೊರತೆ ಇಲ್ಲ, ನಾಲ್ಕುವಿಗೆ ಕೊರತೆನೇ ಇಲ್ಲ. ಅದ್ರ ಜೊತೆ ಎಲ್ಲಾನು ಇದೆ ಮಿಕ್ಸ್. ಓಕೆ ಉಮೇಶ್ ನಿಮ್ಮ ಪಾತ್ರ ಬಂದ ಒಂದು ನೀರ್ ಕುಡಿ ಹೋಗಿ. ಇಂಟ್ರೊಡಕ್ಷನ್ ಇರ್ಬೇಕಾ? ಇಷ್ಟ ನಮ್ಗೆ ಆಗ್ತಾಯಿತ್ತು ಕರ್ನಾಟಕದ ಸ್ಲಾಂಗ್ ಇರುವಂತ ಪಾತ್ರ. Okay. ಬಾರಿ ಒಂದು ನೀವು ಇಂಟ್ರೂ ಮಾಡಕ ನಾನು ಕ್ಯಾಮ್ರಾ ಹಿಡ್ಕೊಂಡೆಲ್ಲ ಬ್ಲಾಗ್ ಅಂತ ಮಾಡ್ಸಿರ್ತೀನಿ. ಇದ್ರೊಂದು ಸೋಲೋಪರ್ ಪೊಲೀಸ್ ಮಾಡಿರೋದು. ಹೌದಾ? ಯಾರು ಬೇಸ್ ವೈಸ್ ಹೌದಾ? ಮಿಮಿಕ್ರಿ ಎಲ್ಲ ಮಾಡ್ತಾರ? ಮೇಕೆ ಚೆನ್ನಾಗ್ ಮಾಡ್ತಾನೆ. ಕೆಲಸ ಮಾಡಿ, ನೀವೇನ್ ಹೇಳ್ತೀರಾ ನೀವು ಇಷ್ಟು ಜನ ಅವ್ರು ಅದನ್ನೆಲ್ಲ ಮಾಡ ಆಟ ಮಾಡಿ ಮೇಕೆದ್ ಮಾಡೋ. ಒಬ್ರು ಒಂದೊಂದು ಪ್ರತಿಯೊಬ್ಬ ಒಂದೊಂದು. ನಿಮ್ಮದು ಮಿಮಿಕ್ರಿ ಮಾಡಕ್ ಬಂದಿರು, ಇಲ್ಲಿ ಇಂಟರ್ವ್ಯೂ ಕೊಡಕ್ ಬಂದಿರು. ಮಾಡೋಣ ಆಗಲ್ಲ ಜೊತೆ ಅಲ್ಲ ಒಬ್ರು ಮಾತಾಡಕ್ ಬಂದ ನೆಟ್ಟ ಮಾಡ್ಬೇಕು ಮಾಡ್ಬೇಕಂದ್ರೆ ಮಾಡ್ಬೇಕು ಬಿಡಲ್ಲ ಆಯ್ತಾ. ಮಾಡ್ಬೇಕಷ್ಟೇ. ಕ್ಯಾಮ್ರಾ ಪಿಕ ತೋರಿಸ್ತೀನಿ ಗೊತ್ತಾಗಲ್ಲ. ಇದನ್ನ ಫಸ್ಟ್ ಹಾಳ್ ಮಾಡಿ ಮಿಮಿಕ್ರಿ ಮಾಡಕ್ ಅವ್ರಿಗೆ ತಿಂದ್ರು ಯಶಸ್ ತಿಂತಾರು. ಪೌಷ್ಟಿಕ ಆಹಾರ ನೋಡ್ರಿ. ಎಲ್ಲ ಮಾಡ್ಬೇಕು, ಎಲ್ಲ ಸ್ವಲ್ಪ ಇರ್ಲಿ. ಬೇಜಾರ ಬೇಡ, ಒಂದ್ಸರಿ ಮೇಕೆದ್ ಮಾಡು. ಒಳ್ಳೆ ಮಿಮಿಕ್ರಿ ಮಾಡಿ ಹೌದು. ಇಲ್ಲ ಇಲ್ಲ ಕಟ್ ಮಾಡಿ ಫಸ್ಟಿಗೆ ಇದನ್ನ ಹಾಕ್ರಿ. ಫಸ್ಟಿಗೆ ಎಲ್ಲ ಹೇಳ್ತಿ ಅಲ್ಲ ಅವ್ರ ಕಡೆ ಎಡಿಟರ್ ಅವ್ರ ಇದಾರಲ್ಲ ಏನೇನ್ ಹೇಳ್ತಾರೆ ಸುಪ್ರೀತ್ ಅವ್ರಿಲ್ಲ ಸರ್, ನೀವೇನ್ ಹೇಳ್ತೀರ ಅದ್ ಮಾಡ್ತಾರೆ. ನಾನು ಅವಾಗ್ಲೇ ಹೇಳ್ದೆ ಮೇಕೆದ್ ಮಾಡು ಅಂತ. ನಮ್ಮ ಕಡೆ ತೋಟದಲ್ಲಿ ಮಂಗನ ಓಕೆ ನೀವೊಂದ್ ಹೇಳಿ. ನೀನ್ ಹೇಳೋ ವಿಷ್ಣು. ಹೇಳಿ ನಿಮ್ಗೆ ಏನ್ ಬೇಕು ಹೇಳಿ. ಆಟ ಇವ್ರು ಓಕೆ. ಅಂದಿ ಬಂತ ಮಾಡ್ರಿ ಕಿನ್ನಾಲ್ ಆಟೋ ಮಾಡೋದು ಹಂದಿ ಮಾಡ್ತೇನೆ. ಹೇಳು ಆಗತ್ತೆ ಬರುತ್ತಲ್ಲ. ಹೇಳು ಹಿಂಗೆ ಹೇಳು. ಕೊಟ್ಟಿರಾ? ಹೇಳು
ಇದು ಬೇರೆ ತರ ಆಗಿದ್ದಾರೆ. ಅದು ಕೆಟ್ಟದಾಗಿದೆ. ಕೇಳಿಸಿದ್ಯಾ ಇಲ್ವಾ? ಕೇಳಿಸೈತೆ. ನಾನ್ ಮಾಡ್ತಿದ್ದೀನಿ ಆಟೋದು. ಹಂದಿ ತರ ಮಾಡುತ್ತೆ. ಅಂತವನೇ ಅಲ್ಲ ನೋಡಕ್ಕೆ ಬೇರೆ ತರ ಇದೆ. ಅವ್ರ ಕೈಗೆ ಕೊಂದ್ಬಿಟ್ರೆ ಅಂತ. ಸುಮ್ನೆ ಬಿಲ್ ಮಿಮಿಕ್ರಿ ಮಾಡ್ತಾನೆ ಅಂತ ಹಾಳ್ ಮಾಡ್ತೀರಲ್ರ. ಏನಕ್ಕೆ ಬಂದಿದ್ರಿ ನೀವು? ಹೇಳು. ಸಾಕ್ ಬಿಡು ಒಂದ್ ಮಾತು ಹಾಕು. ಒಂದ್ ಹೇಳ್ತೀನಿ ಅಂತ ಸಾಕು. ಎಷ್ಟು ಹೇಳ್ತೀನಿ? ನೀನ್ ಇಲ್ಲಿ ಡಿಬೇಟ್ ಮಾಡಕ್ ಸೀನಿಯರ್ ಹೇಳ್ತಾ ಒಂದ್ ಕೆಲ್ಸ ಮಾಡಿದ್ರಿ ಒಂದ್ ನಿಮಿಷ. ಇರೋದು ಮಾಡೋದು ಒತ್ತಾಯ ಬಗ್ಗೆ ಆಮೇಲೆ ನೀವು ಚೆನ್ನಾಗಿಲ್ಲ ಅಂತ ಹೇಳಿ ಇದನ್ನ ನಾವು ಎರಡಾಯ್ತು. ನೆಕ್ಸ್ಟ್ ಆಟ ಆಯ್ತು. ನೆಕ್ಸ್ಟ್ ನಾಯಿದ್ ಮಾಡು. ಹೌದಾ? ನಾಯಿದ್ ಮಾಡು. ಯಾವ್ದು? ತಾಳಿ ಸಪ್ಲೈ ಓಕೆ ಓಕೆ ಮಾಡಿ ಮಾಡಿ ಮಸ್ತ್ ಮಾಡ್ತೀನಿ. ಓಕೆ ಮಾಡಿ. ನೀನ್ ಮಸ್ತ್ ಅಲ್ಲ, ನಾವ್ ಹೇಳ್ಬೇಕು. ಕಂಡುಹಿಡಿಬೇಕು ಅದನ್ನ. ನೀನ್ ಮಾಡೋದು ನೀನ್ ಮಾಡಕ್ ಮುಂಚೆ ನೀನ್ ಮಗ್ ಮಸ್ತ್ ಹೇಳ್ತೀಯ. ಹೊಸದೇ ಆಯ್ತು. ಸ್ವಾಮಿ ವಿವೇಕಾನಂದ್ರ ಎದ್ದೇಳು ಭಾರತಿ ಅಂತ ಎದ್ದು ಬಿಟ್ರ ನನ್ನ ಮಕ್ಳ ತಿಟ್ಟ್ಯಾಗ ನಾಯಿ ಕುಡಿ ಎದ್ದಂಗ ಪುದು 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 ಇಂತಿಂತ ನನ್ನ ಮಕ್ಕಳ ಮೊದ್ಲ ಹೇಳ್ತಾರಂತ ಗೊತ್ತಿದ್ರ ನೀ ಮೋರ್ ಬಿದ್ಕೊಡ್ರಿ ಸುಳಿ ಮಕ್ಕಳ ಅಂತ ಹೇಳ್ಬಿಡ್ತಿದ್ದೆ. ನಡ್ರಿ ನಿಮ್ಮ ಊರ ಎಲ್ರಿಗೂ ಬೈದಾ? ಎಲ್ರಿಗೂ ಓಕೆನಾ? ಮ್ಯಾಚ್ ಆಯ್ತಾ? ನೀವ್ ಹೇಳಿ ಪಾಪ ಸಾರು. ಈಗ ಇದೆಲ್ಲ ಡವ್ ಇಲ್ಲ ಇದು ಎಡಿಟ್ ಆಗದ್ ಕೊಡ್ತಾರ. ಅಲ್ಲ ಆಯ್ತು. ಮೂರಾಯ್ತು. ಇನ್ನ ಇಬ್ರ ನಿಮ್ಮಿಬ್ರದ್ದು ಹೇಳ್ಬೇಕಾ? ಅದ ಬೀದಿ ನಾಯ್ದು ಮಾಡು. ಏಟಿಗೆ ಬಂದಿರೋ ನಾಯ ಈ ತರ ಇಲ್ಲ ಈಟಿಗೆ ಬಂದ್ರೆ ವಾಯ್ಸ್ ಬರಲ್ಲ. ಪಕ್ಕದ ಮನೆ ಇರಲ್ಲ. ಭಯ ಪಡ್ಕೊಂಡ್ಬಿಟ್ಟಿರ. ಸೀತಾರಾಮನ್ ಹಿಂದೆ ಹೇಳೋ ಯಾವ್ದು? ಏನೋ ಒಂದು ನರೀತ್ ಮಾಡಿ ಜೂಗದ ಹೇಳ್ತಾರ ನರಿದ ಹೇಳ್ತಾ ಇರಲ್ಲ. ಬರೀ ಮುಕ್ಕಳಾಗೆ ಇರ್ತಾರೆ. ಆಕ್ಚುಲಿ ನಿಜ ಹೇಳ್ಬೇಕು, ಸೀರಿಯಸ್ ಹೇಳ್ತೀನಿ ನಾನು. ನಿಜ ಹೇಳ್ಬೇಕಂದ್ರ ರಮೇಶ್ ಅರವಿಂದ್ ಅವ್ರ ಮಿಮಿಕ್ರಿ ಸೂಪರ್ ಅವ್ರ ತರಾನೇ ಕಾಣಿಸ್ತಾರೆ. ಆಕ್ಚುಲಿ ಮಾಡ ಟ್ರೈ ಮಾಡಿ ಟ್ರೈ ಮಾಡು. ಇಲ್ಲ ನಿಜ ಅಲ್ಲ ಟ್ರೈ ಇಲ್ಲ, ಮಾಡಪ್ಪ. ಟ್ರೈ ಮಾಡಿ. ಇಲ್ಲ ಮಾಡ್ತಾರೆ. ಆಗುತ್ತೆ ಇಲ್ಲ ಆಗುತ್ತೆ. ಯಾರು ಮಾಡ್ರಿ. ಇಲ್ಲ ಸೂಪರ್ ಮಾಡ್ರಿ. ನಂಗೆ ಗೊತ್ತು. ಮಾಡ್ರಿ ಮಾತಾಡಿ. ಕಲ್ಲ ನೋಡಿತಾನೆ ಕೈ ವೀಕೆಂಡ್ ವಿತ್ ರಮೇಶ್ಗೆ ವೆಲ್ಕಮ್ ಮಾಡ್ತಾರಲ್ಲ ಅದನ್ನ ಒಂದು ಮಾಡಿ. ಇವಾಗ ಉಮೇಶ್ ಇನ್ನ ಇರಿ ಹೇಳಕ್ ಕೂರ್ಸಿದ್ದೀರಿ. ಈಗ ಸಿನಿಮಾದ ಓಕೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇದೇ ಜುಲೈ 10ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ ವಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ. ನೀವೆಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನ ಗೆಲ್ಲಿಸ್ಬೇಕು ಅಂತ ನೀವೆಲ್ಲರೂ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಯಾವ್ದು ಬಟ್ಟೆ ಕಡಿಯುವಾಗಿ ಕಾಡುವ ಪ್ರಶ್ನೆ ಈಗ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೆ ಹೇಳೋ ವಿಷಯ ಏನು ಅಂತಂದ್ರೆ ಜುಲೈ 10ನೇ ತಾರೀಕು ನಿಮ್ಮೆಲ್ಲರಿಗೂ ಮುಂದೆ ಬರ್ತಾ ಇರೋ ಚಿತ್ರ ಯಾವ್ದು ಗೊತ್ತಾ? ಯಾವ್ದು ಅಂದ್ರೆ ನೋಡ್ತಾ ಇರಿ ಬ್ರೇಕ್ ನಂತರ. ಅದೇ ಇದು ಬ್ರೇಕ್ ಮೊದ್ಲು ಹೇಳ್ತೀನಿ. ಫಿಲ್ಮ್ ಹೆಸರು ಏನು ಅಂದ್ರೆ ಬಾಸ್ ಸೇವಾ ಕಾಂಪ್ರಮೈಸ್. ಎಲ್ರಿಗೂ ಗುಡ್ ಬೈ. Subtitle? ಯಾರ್ಯಾರಿದ್ದಾರೆ ಅನ್ನೋದು ಒಂದ್ ಹೆಸರು ಹೇಳ್ಬಿಡಿ. ಹೆಂಗೆ ಸಬ್ ಟೈಟಲ್ ಅದು ಮಜಾ.
ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಒಂದು ರೋಮಾಂಚನಕಾರಿಯಾದ ವಿಷಯವನ್ನ ಹೇಳ್ತಾ ಇದ್ದೀನಿ. ಅದು ಏನಂದ್ರೆ ನಮ್ಮ ಚಿತ್ರದ ಈ ಚಿತ್ರದ ಹೆಸರೇನು ಗೊತ್ತಿಲ್ಲ. ಈ ಚಿತ್ರದ ಹೆಸರು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಇದ್ರ ಸಬ್ ಟೈಟ್ಲ್ ಏನು ಅಂದ್ರೆ ಹೇಗೆ ನನಗೆ ಬೇಕು ಅಂದ್ರೆ ನೀವು ತಿಳ್ಕೊಳ್ಳೋದು ಬೇಕು ಅಂದ್ರೆ ನನಗೆ ಎಣ್ಣೆ ಕುಡಿಯೋತ್ತಿಗೆ ಎಣ್ಣೆ ಆಗೋದು ಬೇಕಾಗುತ್ತೆ, ಅಥವಾ ತಿಂಡಿ ತಿನ್ನುವಾಗ ತಿಂಡಿ ಆಗೋದು ಬೇಕಾಗುತ್ತೆ, ಅಥವಾ ಊಟ ಮಾಡುವಾಗ ಇನ್ನು ರುಚಿಯಾದ ಊಟ ಬೇಕಾಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಬೇಕಾಗತ್ತೆ. ನೀವು ಯಾವ ರೀತಿ ಕಲ್ಪನೆ ಮಾಡ್ಕೊತೀರಾ ಆ ರೀತಿ ಇದು. ಹಾಗಾಗಿ ಜುಲೈ 10ನೇ ತಾರೀಕು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಚಿತ್ರದಲ್ಲಿ ಈಗ ಉಂಟೆ ನಾರಾಯಣ ಸ್ವಾಮಿ ಇದ್ದಾರೋ ಹೇಳಿದವ್ರು ಅವ್ರು ಮಾಡೋದು ಇವ್ರು ಮಾಡ್ಬಿಟ್ಟೆ. ವಾಯ್ಸ್ ಎಲ್ಲ ಓವರ್ಲ್ಯಾಪ್ ಆಗತ್ಕೊಂಡ್ರು ಬರಲ್ಲ. ಕಟ್ ಮಾಡಿ ಕಂಪ್ಲೀಟ್ ಎಲ್ಲ ಅದೇ ಮಾತಾಡ್ತಾ ಇದ್ದೀನಿ ನನ್ನ ಮಗ. ಏನ್ cut ಸುಪ್ರೀತ್ ಅವ್ರು ಹೇಳಿ, ನಿಮ್ಮ ಪಾತ್ರ ಅಂತ ಕೇಳಿ. ಇವಾಗ ಬಂತ ಇವ್ರು ಹೇಳಿದ್ರಲ್ಲ. ಹೇಳ. ಸರಿ, ಓಕೆ, ಹೇಳಿ. ಅಷ್ಟೇ ಬಿಡು. ಸರಿ, ಆಯ್ತು, ಹೇಳ್ರಿ. ಇನ್ನೊಂದ್ಸರಿ ಹೇಳಿ. ನನ್ನ ಪಾತ್ರ ಏನಂತಂದ್ರೆ ಇದ್ರೊಳಗ ಒಂದು ಉತ್ತರ ಕರ್ನಾಟಕದ ಹುಡುಗ ವಿಡಿಯೋ ಮಾಡ್ತಿರ್ತಾನೆ ಯೂಟ್ಯೂಬ್ Vlogger. ಸೊ ಆ ಯೂಟ್ಯೂಬ್ ಹಾಕುವಾಗ ಒಂದು ಮಿಸ್ಟೇಕ್ ಇರ್ತದೆ. ಸೊ ಆ ಮಿಸ್ಟೇಕ್ ಇಂದ ಇಡೀ ಸಿನಿಮಾ ನಡೀತೈತಿ ಅಂತ ಒಂದು ಪಾತ್ರ. ಇದು ನಂಬರ್ 1 ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಒಳಗ್ ಮಾತಾಡತಕ್ಕಂತ ಒಂದು ಪಾತ್ರ. ಇದು ನನ್ನ ಹೆಸರು, ಪಾತ್ರದ ಹೆಸರು ನಟ್ ಅಂತ ಹೇಳಿ. ಅದೇಳೋ ಮುಕ್ಕಳಾರ ನಗ್ತೀರಾ ಅಂತ. ನಟ್ ಇನ್ನೊಂದು ಜೋಡಿ ಬೋಲ್ಟ್ ಇದ್ದಾನೆ. ಬೋಲ್ಟ್ ಅಂಕುಮ ಬೋಲ್ಟ್ ಬೋಲ್ಟ್ ಆ ಕಡೆ ಇದೆ, ಇನ್ನೊಂದ್ ಕಡೆ ಇದೆ. ನಮ್ದು ಪಾತ್ರ ಬಂದು ವೈಟಿ ಅಂತ. ಇನ್ನು ಮುಗ್ಸಿಲ್ವಾ? ಡ್ಯಾನ್ಸ್ ಕೊಡ್ತಾ ಇದೀನಿ ಕಣ ಹೇಳ್ತೀಯಲ್ಲ. ನಮ್ದು ಬಂದು ವೈಟಿ ಅಂತ. ಈ ಸಿನಿಮಾದಲ್ಲಿ ಕಂಪ್ಲೀಟ್ ಹೀರೋ. ಹೆಸರಷ್ಟೇ ವೈಟಿ, ಬ್ಲಾಕ್ ಶೀಟ್ ಹಾಕ ಬಂದವ್ರೆ. ಮುಂದೆ ನಾವ್ ಹೀರೋ ಅಲ್ಲ, ನಾವ್ ಹೀರೋ ಫ್ರೆಂಡ್. ಹೀರೋ ಪಕ್ಕದಲ್ಲಿ ಇರ್ತೀವಿ. ನಮ್ಮ ಹೀರೋ ಬಂದು ಗಜೇಂದ್ರ ಅವರು. ಜೀರೋ ಅಂತಿಲ್ಲ, ಎಲ್ಲ ಮಾಡ್ತಾರೆ ಇಷ್ಟ. ಅವರ ಪಕ್ಕದಲ್ಲಿ ಓಡಾಡ್ಕೊಂಡು ಮಜಾ ಮಾಡ್ಕೊಂಡಿರ್ತೀವಿ. ಎಂಟೈರ್ ಇದೊಂದು ಆರಲ್ ಸಬ್ಜೆಕ್ಟ್. ಸೊ ಕನ್ನಡದ ನಿಮ್ಗೆ ಗೊತ್ತು, ತುಂಬಾ ದಿನ ಆಗಿದೆ ಒಂದು ಆರಲ್ ಸಬ್ಜೆಕ್ಟ್ ಬಂದು. ಸೊ ಜುಲೈ 10ಗೆ ದಯವಿಟ್ಟು ಬರ್ತೀವಿ, ಆದಷ್ಟು ನೋಡ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಎಲ್ರ ಕಂಪ್ಲೇಂಟ್ ಏನಂದ್ರೆ ಹೀರೋಯಿನ್ ಒಬ್ರೇ ಇದಾರೆ, ಯಾರಿಗ್ ಕೈರು ಅನ್ನೋಂಥದ್ದು. ನಿಮ್ಗೆಲ್ಲ ಸಿಕ್ಕಿಲ್ಲ, ಒಬ್ರೆ ಸಿಕ್ಕವ್ರಿಗೆ ಖುಷಿ ಆಗಿರುತ್ತೆ, ಸಿಕ್ಕವ್ರಿಗೆ ಬೇಜಾರಾಗಿರುತ್ತೆ. ನಿಮ್ಗೆ ಏನ್ ಅನ್ಸ್ತು? ಆಕ್ಚುಲಿ ನನಗೆ ವಿಜಯ್ ಮದ್ವೆ ಆಗಿದೆ, ಆಗಿದೆ, ಅದಕ್ಕೆ ಹುಷಾರಾಗಿ ಮಾತಾಡ್ತಾ ಇರೋದು. ಹೀರೋಯಿನ್ ಸಿಗ್ಲಿಲ್ಲ, ಬರ್ತಾರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರ್ತಾರೆ. ಹೀರೋಯಿನ್ ಬರ್ತಾರೆ, ಬಟ್ ಎರಡು ದಿನ ಇರ್ತಾರೆ ಅಷ್ಟೇ ಅವರು. ಇರ್ತಾರಂದ್ರೆ ಸಾಂಗ್ ಬರ್ತಾರ. ಒಂದು ಸಾಂಗ್ ಸೂಪರ್ ಲಕ್ಷ್ಮಿ ಸಾಂಗ್ ಅಂತ ಬಂದು ಮಸ್ತ್ ಡ್ಯಾನ್ಸ್ ಮಾಡ್ತಾರ. ನಾವು ಮಜಾ ಮಾಡ್ತೀವಿ ಅಂತ ಸಾಂಗ್ ನಾಗ ಬಂದಿರ್ತಾರ. ಸೊ ಆ ಹೀರೋಯಿನ್ ಅಷ್ಟು ಬಂದ್ರು ಇಡೀ ಸಿನಿಮಾ ಕತಿ ಪೂರ್ತಿ ಅವ್ರ ಮೇಲೆ ಹೋಗ್ತಾರೆ. ಅಂದ್ರೆ ಎಷ್ಟು ಮಂದಿ ಇದೀವಿ ಇಲ್ಲಿ. ಸೊ ಎಲ್ಲಾರು ಹೀರೋನ ಇರೋದು, ಎಲ್ಲಾರು ಹೀರೋಗಳ ಅಂತ ಪಾತ್ರಗಳನ್ನ ನಮ್ಮ ಡೈರೆಕ್ಟರ್ ಸೃಷ್ಟಿ ಮಾಡ್ಯಾರ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ. ಆಮೇಲೆ ಇನ್ನೊಂದ್ ಏನಂತಂದ್ರ ಈ ಸಿನಿಮಾದಾಗ ವೆರೈಟಿ, ಕರ್ನಾಟಕದ ವೆರೈಟಿ ಸ್ಲ್ಯಾಂಗ್ಸ್ ಇದಾವ್. ಉತ್ತರ ಕರ್ನಾಟಕ ನಂದು ಇವ್ರಿಬ್ರು ಮಾತಾಡಾರ. ಸೊ ಬೇರೆ ಬೇರೆ ಮಂಡ್ಯ ಆ ಸ್ಲ್ಯಾಂಗ್, ಆ ಥರದ್ದೆಲ್ಲ ಬೇರೆ ಬೇರೆ ಸ್ಲ್ಯಾಂಗ್ಸ್ ಯಾವ ಕರ್ನಾಟಕ ಸೊಗಡು ತುಂಬ ಸಿನಿಮಾ. ಅಂದ್ರೆ ಟೈಟಲ್ ಹೇಳ್ತಿದೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ. ಬಟ್ ಕೆಲವೊಂದು ವಿಷಯಕ್ಕೆ ಕಾಂಪ್ರಮೈಸ್ ಆಗ್ಲೇಬೇಕು. ಯಾವ ವಿಷಯಕ್ಕೆ ಬಾಯ್ಸ್ ಕಾಂಪ್ರಮೈಸ್ ಆಗ್ತಾರೆ ಅನ್ನುವಂಥದ್ದೆಲ್ಲ ಒಬ್ಬೊಬ್ರು ಹೇಳ್ಬೇಕು. ಅದು ಮದುವೆ ಆಗೋದ್ ಕೇಳಿ ಅದು ಕ್ವಶನ್ ಅವ್ರೆ ಫಸ್ಟ್. ಕಾಂಪ್ರಮೈಸ್ ಅಂತ ಬರ್ತದೆ ಗೊತ್ತಿಲ್ಲ. ಮದ್ವೆ ಆಗಿರೋರ್ನ ಕೇಳಲೇಬಾರ್ದು, ಮದ್ವೆ ಆಗಿಲ್ವಲ್ಲ ಅವ್ರನ್ನ ಕೇಳ್ಬೇಕು ನೀವು ಇವಾಗ. ಇಲ್ಲ, ಮುಂಚೆ ಕಾಂಪ್ರಮೈಸ್ ಆಗದೇ ಇಲ್ಲ ಸರ್. ಅಲ್ಲ ಕಾಂಪ್ರಮೈಸ್ ಆಗಿದೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಾರೆ ಅವ್ರಿಬ್ರು. ಅದಕ್ಕೆ ನೋಡಿ ನಮ್ಗಿನ್ನ ಕಾಂಪ್ರಮೈಸ್ ಆಗಿಲ್ಲ, ನಮ್ ಮದುವೆ ಆಗಿಲ್ಲ. ಅವ್ರ ಸೈಡ್ ಹೋಗ್ಬಿಟ್ಟಿದ್ದಾರೆ. ಯಾವ್ದಕ್ಕೂ ಕಾಂಪ್ರೋ. ಅದಕ್ಕೆ ಏನೊಂದ್ ಮಾಡ್ಲೇಬೇಕು ಅಂತ ಒಂದು ಚೇಸಲ್ ಕಾಂಪ್ರೋ ಆಗ್ತೇನೆ. ಸೊ ಈ ಸಿನಿಮಾದಲ್ಲಿ ಯಾವುದೇ ವಿಚಾರಕ್ಕೂ ಕಾಂಪ್ರಮೈಸ್ ಆಗಲ್ಲ. ಟೆಕ್ನಿಕಲ್ ಆಗಿ, ಸರ್ಪ್ರೈಸ್ ಆಗಿ, ಆರ್ಟಿಸ್ಟ್ ವೈಸ್ ಆಗಿ, ಸೊ ಯಾವ್ದು ಕಾಂಪ್ರಮೈಸ್ ಆಗದ ಸಿನಿಮಾ ಅದ್ಭುತವಾಗಿದೆ. ಏನ್ ಹೇಳ್ತಿದ್ದೆ, ಯಾವ್ದು ಕಾಂಪ್ರಮೈಸ್ ಆಗ್ತಾರೆ. ಅಲ್ಲ ಪಕ್ಕದಲ್ಲಿ ಅವ್ರಿಗೆ ವಯಸ್ಸಾಗಿರೋದು, ನಿನಗೆ ವಯಸ್ಸಾಗಿಲ್ಲ ಇನ್ನ, ಯಾಕೆ? ಅಲ್ಲ ನಿಮ್ಗೆ ವಯಸ್ಸಾಗಿಲ್ಲ ಅಂತ ನಿಮ್ಮ ವಯಸ್ಸನ್ನ ಮುಚ್ಚಿಡ್ತಾ ಇದ್ರಲ್ಲ.
ಸರ್ ಅದೇ ಇಲ್ಲ sir, ಅಂದ್ರೆ basically ಯಾವ್ದಕ್ಕೆ ಕಾಂಪ್ರಮೈಸ್ ಆಗ್ತಾರೆ ಬಾಯ್ಸ್ ಒಂದೊಂದ್ ಪಾಯಿಂಟ್ಸ್ ಹೇಳಿ. ಆಗ್ತಾರೆ. ಹ್ಮ್ ಸೊ ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ಲ ನಾವು ಫ್ಯಾಮಿಲಿನ ಬಿಟ್ಟು ಬರ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಗಳು ಗುರಿಕೋಟೆ ಕೋಲಾರ. ಹ್ಮ್. ಸೊ ನಾವು ಇಲ್ಲಿ ಆರ್ಟಿಸ್ಟ್ ಆಗಿ ಬಾಳ್ಲೇಬೇಕು ಅಂದಾಗ ಫ್ಯಾಮಿಲಿನ ಕಾಂಪ್ರಮೈಸ್ ಮಾಡ್ಲೇಬೇಕು. ಹ್ಮ್. ಸೊ ನಾವು ಅಂದ್ರೆ ಊರ್ನ ಕಾಂಪ್ರಮೈಸ್ ಮಾಡಿ ಇಲ್ಲಿ ಬದುಕಬೇಕಾಗುತ್ತೆ. ಹ್ಮ್ 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 ನಿಜ. ಓಕೆ, ಗಜೇಂದ್ರ ಅವ್ರ ಏನ್ ಹೇಳೇ ಇಲ್ಲ. ಏನಿರ್ಬೋದು ಸರ್, ಸಣ್ಣ ಮಿಷನ್ ಇರ್ಬೋದು, ಚಪ್ಪಲಿ ಹಾಕಿ ಆ ಚಪ್ಪಲಿ ಹಾಕೋಬೇಡ, ಈ ಚಪ್ಪಲಿ ಹಾಕಿ ಇಲ್ಲ ಅದೇ ಇಲ್ಲ ಫಿಕ್ಸ್ ಆಗಿ ಇದು ಯಾರು ಹೇಳಿರೋದು ಹೇಳ್ತೀನಿ. ಅದೇ ಯಾರು ನಿಮ್ ಮನೆಯವ್ರು ಹಿಂಗ್ ಹೇಳ್ತಾರ ಅಂತ. ಅವ್ರೇ 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 ಏನೋ ಕ್ಲಾಶ್ ಸಾಧ್ಯತೆ ಕಾಂಪ್ರಮೈಸ್ ಆಗುತ್ತೆ, ಅದ್ರಲ್ಲಿ ಕ್ಲೋಸ್ ಆಗಿದೆ, ಏನು ನಡೆಯಲ್ಲ. ಅದೇ ಬೆಸ್ಟ್ ಅಂತೀರಾ? ನನಗೂ ಪ್ರಕಾರ ಓಕೆ, ಕೆಲವು ವಿಷಯ ಹಾ. ಎಲ್ಲದಕ್ಕೂ ಸರಿ ನೀವು ಹೇಳಿ. ನಾನು ಕಾಂಪ್ರಮೈಸ್ ಆಗಿಲ್ಲ, ಯಾಕಂದ್ರೆ ಇದುವರೆಗೂ ಆಗೇ ಇಲ್ಲ. ಹಾ. ಲವ್ ಅಲ್ಲಿ ಆಗಿಲ್ಲ, ಲವ್ ಬಿಟ್ಟದ್ದು ಇನ್ನ ಮದ್ವೆ ಆಗಿಲ್ಲ. ಹಾ. ಅದು ಯಾವ ತರ ಕಾಂಪ್ರಮೈಸ್? ಕಾಂಪ್ರಮೈಸ್ ಆಗಲ್ಲ ನಾವು ಅಂತ ಹೇಳ ನೀವ್ ಹೇಳ್ತಿದ್ರಲ್ಲ ಅದೇ- ಕಾಂಪ್ರಮೈಸ್ ಆಗಕ್ಕ ಲವರ್ ಇಲ್ವಲ್ಲ. ಅದೇನೋ ನಿಜ ಇದ್ರು ಕಣ ಒಟ್ಟೋಗ್ಬಿಟ್ಟವ್ರೆ ಅವರೆಲ್ಲ, ನಿನ್ ಕಾಂಪ್ರಮೈಸ್ ಆಗಲ್ಲ ಅಂತ. ಅದನ್ನೇ ಕಾಂಪ್ರಮೈಸ್ ಆಗಿಲ್ಲ ಇನ್ನ. ಹಾ. ಅಟ್ಲೀಸ್ಟ್ ಮದ್ವೆ ಆದ್ಮೇಲೆ ಆಗ್ಬೋದೇನೋ ಮೇ ಬಿ. ನಮ್ದು ಪಾರ್ಟ್ 2 ಏನಾನ ಬಂದ್ರೆ ಇನ್ ಕೇಸ್ ಅದ್ರಲ್ಲಿ ಹೇಳ್ತೀನಿ, ಅಷ್ಟ್ರಲ್ಲಿ ಮದ್ವೆ ಆಗಿದ್ರೆ ಹೇಳಿ. ಸರ್ ನೀವ್ ಹೇಳಿ. ನಮ್ದು ಕೆಲವೊಂದ್ಸಲ ಕೆಲ್ಸದಲ್ಲಿ ಕಾಂಪ್ರಮೈಸ್ ಮಾಡಕ್ ಆಗಲ್ಲ. ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ ಕಾಂಪ್ರಮೈಸ್ ಮಾಡ್ತಾರೆ. ನನ್ನ ಲೈಫ್ ಅಲ್ಲಿ ಅಷ್ಟೊಂದು ಇತ್ತೀಚೆಗೆ ನಾನು ಪ್ರೊಫೆಷನ್ ಮಾಡ್ಬಿಟ್ಟು ಮನೆಗೆ ಹೋಗಿ ಕೊಟ್ಟಿಲ್ಲ. ಓಕೆ, ಸೊ ಅದಕ್ಕೆ ನಾನು ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗಿಲ್ಲ, ನನ್ನ ಜಾಬ್ ಇಡಕ್ಕೆ ಅಷ್ಟೇ. ಸೊ ಕಾಂಪ್ರಮೈಸ್ ಮಾಡ್ಕೊ ಓಕೆ. ಉಮೇಶ್ ಅವರ ಅವ ಎದ್ದ ಮುಕ್ಲಪ್ಪ. ಹೇಳಿದ್ರೆ ಹ್ಮ್. ಈ ನಮ್ಮ ಹುಡುಗರ್ ಲೈಫ್ ಎಲ್ಲ ಐತಂದ್ರ ಹ್ಮ್. ಹುಡ್ದಾಗಿಲ್ಲ ಸಾಯಂತ ಕಾಂಪ್ರಮೈಸ್ ಇದ್ದಿದ್ದ ಹ್ಮ್ ಹುಟ್ತೀವಿ, ಹ್ಮ್. ಸಾಲಿಗೆ ಹೋಗ್ತೀವಿ. ಸೊ ಆ ಸಾಲಿಗೆ ಹೋಗ್ಬೇಕ, ಈ ಸಾಲಿಗೆ ಹೋಗ್ಬೇಕ, ಅಲ್ಲೂ ಕಾಂಪ್ರಮೈಸ್. ಗೌರ್ಮೆಂಟ್ ಸಾಲಿಗೆ ಹೋಗ್ಬೇಕು, ನಮ್ದು ಗೌರ್ಮೆಂಟ್ ಸಾಲಿಗೆ ಹೋಗ್ತೀವಿ. ಹ್ಮ್. ಗೌರ್ಮೆಂಟ್ ಸಾಲಿ ಆಯ್ತು, ಬಾರ ಬರ್ತೀವಿ, ಜವಾಬ್ದಾರಿ ಬರ್ತೈತಿ, ಮನಿ ಜವಾಬ್ದಾರಿ. ಸೊ ನಮ್ಮ ಆಸೆಗಳನ್ನ ಕಾಂಪ್ರಮೈಸ್ ಮಾಡ್ತೀವಿ ನಾವು, ನಮ್ಮ ಊರಿಗಳನ್ನೆಲ್ಲ ಕಾಂಪ್ರಮೈಸ್ ಮಾಡ್ತೀವಿ ನಾವು. ಸೊ ಹುಡ್ಯಾಕಂತ ಹೋಗ್ತೀವಿ, ಅಲ್ಲಿ ಕಾಂಪ್ರಮೈಸ್. ಇನ್ನ ಹುಡುಗಿಯರ ವಿಚಾರ, ನಮ್ಗಿಂತ ಹುಡುಗಿಯರ ಅಕ್ಕಿ ಚಂದ ಅಂತ ಇದ್ರೆ ಚಲೋ ಆಕೈತಿ, ಎಲ್ಲ ಸೊಟ್ಟ ಮುಗಿದ್ ಸಿಗತ್ ನಮಗ. ಸೊ ಅಲ್ಲೂ ಕಾಂಪ್ರಮೈಸ್, ನೀವ್ ಲವ್ ಮಾಡಿಲ್ಲ? ಅಲ್ಲೂ ಕಾಂಪ್ರಮೈಸ್. ಇನ್ನ ಪಗಾರ ವಿಚಾರ ಬಂತಂದ್ರ ನಮ್ಗೆ ಇಷ್ಟು ರೊಕ್ಕ ಬೇಕಾಗಿರ್ತೈತಿ ಅಂತ ಹೋಗ್ತೀವಿ. ಸೊ ಅಲ್ಲೂ ಕಾಂಪ್ರಮೈಸ್. ಅಷ್ಟು ರೊಕ್ಕ ಸೇರಂಗಿಲ್ಲ ನಾವು ಅನ್ಕೊಂಡಷ್ಟು. ಎಲ್ಲ ಕಡೆ ಕಾಂಪ್ರಮೈಸ್, ಸಾಯ ಮುಟ್ಟ ಕಾಂಪ್ರಮೈಸ್. ಸಾಯ ಮುಟ್ಟ ಹೆಂಗಂತಂದ್ರ ನಮ್ ಸಾವು ಹೆಂಗಿರ್ಬೇಕು, ನಮ್ ಸಾವು ಹಿಂಗ್ ಬರ್ಬೇಕು ಅಂತ ಅನ್ಕೊಂಡಿರ್ತೀವಿ. ಸತ್ರು ಬರಂಗಿಲ್ಲ. ಅಲ್ಲಿ ಮಟ್ಟ ಕಾಂಪ್ರಮೈಸ್ ಇದ್ದಿದ್ದ, ಕಾಂಪ್ರಮೈಸ್ ಮಾಡ್ಕೊಂಡ್ ಹೋಗೋದ ಜೀವನ. ಆದ್ರ ಬಾಯ್ಸ್ ಏನೋ ಕಾಂಪ್ರಮೈಸ್, ನಾವ್ ಅದೀವಲ್ಲ ಬಾಯ್ಸ್, ಒಟ್ಟ ನೀವು ಕಾಂಪ್ರಮೈಸ್. ಸಿನಿಮಾದಲ್ಲಿ ಕಾಂಪ್ರಮೈಸ್ ವಿಚಾರದಾಗ ಅದರಲ್ಲೂ ಇಂಡಸ್ಟ್ರಿಯಲ್ಲಿ ಕಾಂಪ್ರಮೈಸ್ ಅನ್ನೋ ಪದ ವಾಯ್ಸ್ ಅಂತೂ ಖಚಿತ ಬಂದಿದೆ. ಎಲ್ಲಾ ವಿಚಾರದವ್ರು ಇವಾಗ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕು, ಈ ತರನೇ ಹಾಕ್ಬೇಕು, ಈ ತರನೇ ಮಾಡ್ಬೇಕು ನಾವು ಅನ್ಕೊಂಡಿರ್ತೀವಿ. ಅದಾಗಲ್ಲ ಕಾಂಪ್ರಮೈಸ್. ಈಗ ಒಳ್ಳೆ ಯಾವ್ದೋ ಒಂದು ಟೀಮ್ ಜೊತೆ ಮಾತಾಡಬೇಕಾದ್ರೆ ಒಂದು ಪೇಮೆಂಟ್ ಅನ್ಕೊಂಡಿರ್ತೀವಿ, ಒಂದು ಎಕ್ಸಾಂಪಲ್. ಆ ಪೇಮೆಂಟ್ ಆಗಲ್ಲ, ಅಲ್ಲಿ ಏನಾದ್ರು ಒಂದು ಕಟ್ ಆಫ್ ಆಗಿ ಆಗುತ್ತೆ, ಅಲ್ಲೂ ಕಾಂಪ್ರಮೈಸ್. ಸೊ ಜೀವನದಲ್ಲಿ ಆಕ್ಚುಲಿ ಹೇಳ್ದಂಗೆ ಹುಡ್ದಾಗಿಂದ ಸಾಯೋವರೆಗೂ ಬಾಯ್ಸ್ ಕಾಂಪ್ರಮೈಸ್ ಆಗ್ತಾನೆ ಇರ್ತಾರೆ. ಒಂದೊಂದು ವಿಷಯ ಇಲ್ಲ, ಅದು ಕರೆಕ್ಟ್. ಆಕ್ಚುಲಿ ಇಫ್ ಯು ಆರ್ 100% ಪರ್ಫೆಕ್ಟ್ ಮ್ಯಾನ್, ನೀವ್ ಯಾಕೆ ಕಾಂಪ್ರಮೈಸ್ ಆಗ್ಬೇಕು? ಅಲ್ಲ ಆಯ್ತಲ್ಲ, ನಾನ್ ಕರೆಕ್ಟ್ ಆಗಿದ್ದೀನಿ ಗುರು, ಸೊ ಯಾಕೆ ಆಗ್ಬೇಕು? ಇದೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್. ನಾನ್ ಕರೆಕ್ಟ್ ಆಗಿದ್ದೀನಿ, ನಾವ್ ಕರ್ತಿರ್ತೀವಿ, ನಾವ್ ಅನ್ಕೊಂಡಿದ್ ಕರೆಕ್ಟ್ ಆಗಲ್ಲ ಒಂದೊಂದ್ಸಲ. ಆಕ್ಚುಲಿ ಮನೆಯಲ್ಲಿ ತುಂಬಾ ಅವ್ರು ಹೇಳಿದ್ರು ಅಲ್ಲ, ಇವ್ರು ಹೇಳಿದ್ರು ಏಯ್, ನಿನ್ ಸಿನಿಮಾದಲ್ಲಿ ಒಂದು ಪ್ರೀವಿಯಸ್ ಸಿನಿಮಾದಲ್ಲಿ ಸೀನ್ ಕಟ್ ಮಾಡಿದ್ರು ಕಾಂಪ್ರಮೈಸ್. ಕಾಂಪ್ರಮೈಸ್. ಒಂದ್ ನಿಮಿಷ ದಟ್ ಈಸ್ ಆಲ್ಸೋ ಕಾಂಪ್ರಮೈಸ್. ಒಂದ್ ನಿಮಿಷ ಇಲ್ಲಿ ಕಾಂಪ್ರಮೈಸ್ ಮಾಡಿದ. ನಾನು ಕಾಂಪ್ರಮೈಸ್ ಆಗಿ ತಿರ್ಗಾ ಸರ್ ಕಾಂಪ್ರಮೈಸ್ ಆಗ್ಬಿಟ್ಟಿದೀನಿ ಅಂತ ಏನ್ ಹೇಳಿಲ್ಲ ನಾನು. ಒಂದ್ ನಿಮಿಷ ಕಾಂಪ್ರಮೈಸ್ ಆಯ್ತೇನೆ, ಬಟ್ ಅದನ್ನ ಹೇಳಲ್ಲ ಬಾಯ್ಬಿಟ್ಟು. ಒಂದೇ ನಿಮಿಷ ಈಗ ಅಲ್ಲ ಹೇಳ ಒಂದೊಂದು ಕ್ವಾರ್ಟರ್ ಎಣ್ಣೆ ಹಚ್ಕೊಂಡ್ ಅಂತ ಹೇಳಿದ್ರು. ಕರೆಕ್ಟ್ ಬಂದು ಅವ್ರು ಹೇಳಿದ್ರು ಅದೇನ್ ಕಾಂಪ್ರಮೈಸ್ ಆದ್ನ ನಾನು? ಏನ್ ಬೈದ್ರು? ಅವ್ರೇನ್ ಬೈಲಿಲ್ಲ, ಯಾಕೆ ಮಾಡ್ಲಿಲ್ಲ 50 ಸತಿ ಕ್ವಶನ್. ಏನ್ ಹೇಳ್ತೇನೆ, ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಬಿಡು ಅಂದ್ರೆ. ಹೋಗ್ಲಿ ಬಿಡಿ, ಅವನ ಹೆಸರು ಗಣೇಶ ದೇವ್ರು, ಅವ್ನ್ ಕಾಂಪ್ರಮೈಸ್ ಆಗಲ್ಲ. ನಾನು ಕಾಂಪ್ರಮೈಸ್ ಆಗಲ್ಲ. ತುಂಬಾ ಇನ್ನೊಂದೇನಂದ್ರೆ ತುಂಬಾ ಕಡೆ ಕಾಂಪ್ರಮೈಸ್ ಆಗಿ ಎಲ್ಲೂ ನಾನು ಆಗಿಲ್ಲ ಅಂತ ಹೇಳ್ಕೊತಾ. ಮದ್ವೆ ಆಗಿರೋ ನೀವಿಬ್ರು ನೀವಿಬ್ರು ಕಾಂಪ್ರಮೈಸ್ ಆಗಿರೋದು, ನಾವ್ ಆಗಿಲ್ಲ. ಬ್ಯಾಚುಲರ್ಸ್ ಇಲ್ಲಾಂದ್ರೆ ಮದ್ವೆ ಆಗಿರೋದು. ಅದಕ್ಕೆ ಕಾಂಪ್ರಮೈಸ್ ಆದ್ರಲ್ಲ ಈಗ
ಆಗಿಲ್ಲ ಕಣೋ. ಜೀವನನೇ ಅಷ್ಟೇ, ಕಾಂಪ್ರಮೈಸ್ ಎಲ್ಲ ಆಗ್ಬೇಕಲ್ಲ ಹಾಕ್ಬೇಕು ಹೌದು. ಓಕೆ ಸಿನಿಮಾದ್ದು ಅದೇ ಹೌದು. ಆದ್ರ ನಮ್ಮ ಸಿನಿಮಾದಾಗ ಈಗ ನಮ್ ಸಿನಿಮಾದಲ್ಲಿ ಈಗ ಏನ್ ಮಾಡಿದ್ವಿ ಗೊತ್ತಾ, ಅದೇನೆ ಸಿನಿಮಾ. ಫ್ಯಾಮಿಲಿ ತರ ಮಾತಾಡಿದ್ರು, ನಾನ್ ಸಿನಿಮಾದಲ್ಲಿ ಆಕ್ಟ್ ಮಾಡೋ ತರ ಮಾತಾಡ್ದೆ. ಇದೇ ನಮ್ ಸಿನಿಮಾ. ಅಂದ್ರೆ ಹೆಂಗಂದ್ರ ಸಿನಿಮಾ ಹೆಂಗೈತಂತಂದ್ರ ನೀವು ನಾರ್ಮಲ್ ವ್ಯಕ್ತಿ ಯಾರದಾರೆ ಅವ್ರ ಜೀವನನ ಸಿನಿಮಾ ಐತಿ ಪೂರ್ತಿ. ನಾವೆಲ್ಲ ಹೆಂಗಿರ್ತೀವಿ, ಯಾರ ಗಾಡಿ ಆಗಿರ್ಬೋದು, ಒಬ್ಬ ಟಿ ವರ್ಷ ಇರ್ತಾರ ಅವ್ರು, ಇಲ್ಲ ಅಂತಂದ್ರ ಆಫೀಸ್ ವರ್ಕ್ ಮಾಡಿರ್ತಾರ ಅವ್ರು. ಈಗ ನಮ್ಮಲ್ಲಿ ಒಬ್ಬ ಬ್ಲಾಗ್ ಮಾಡ್ತಿರ್ತಾನ ಅವ್ನ ಜೀವನ ಹೆಂಗೆ. ಎಲ್ಲಾ ತರ ಕ್ಯಾಟಗರೀಸ್ ಎಲ್ಲಾ ತರ ಕ್ಯಾಟಗಿರೀಸ್ ಹೆಂಗೆ ಅಂತ ಹೇಳಿದ್ರೆ, ಇವ್ರು ಮಾತಾಡೋದು ಗೊತ್ತಾ, ಇವರೆಲ್ಲ ಪೇರೆಂಟ್ಸ್. ನಾನು ಅಲ್ಲಿ ಸಿನಿಮಾದಲ್ಲಿ ಕಥೆಲ್ ಮಾಡ್ತಾರ, ಅರ್ಥ ಆಯ್ತಾ? ಇವ್ರ ಏನ್ ಹೇಳಿದ್ರು ನಾನು ಕಾಂಪ್ರಮೈಸ್ ಆಗಲ್ಲ. ಇದೇ ಕ್ಯಾರೆಕ್ಟರ್ ಎಲ್ಲಾರು. ಆಮೇಲೆ ಇನ್ನೊಂದು ಒರಿಜಿನಲ್ ಸ್ಟೋರಿ ಹೌದು. ಹರೀಶ್ ಸರ್ ಅವ್ರ ಜೀವನದಲ್ಲಿ ಹರೀಶ್ ಸರ್ ನಮ್ ಡೈರೆಕ್ಟರ್ ಅವರ ಫ್ರೆಂಡ್ಸ್ ಜೊತೆ ಆಗಿದ್ದ ಘಟನೆಗಳನ್ನ ಆಧಾರ ಇಟ್ಕೊಂಡು ಅದೊಂದು ಒನ್ ಸೈಡ್ ಮಾಡ್ಕೊಂಡು ಅದಕ್ಕೆ ಸಿನಿಮ್ಯಾಟಿಕ್ ಆಗಿ ಏನೇನ್ ಬೇಕು ಅದಕ್ಕೆ ಒಂದಿಷ್ಟು ತುಂಬಿಸಿ ಅಗದಿ ಗ್ರ್ಯಾಂಡ್ ಆಗಿ ಎಲ್ಲೂ ಕಾಂಪ್ರಮೈಸ್ ಆಗ್ಲಾರ್ದ ಸಿನಿಮಾ ವಾಯ್ಸ್ ಕಾಂಪ್ರಮೈಸ್ ಅಂತ ಸಿನಿಮಾ. ಅಂದ್ರೆ ಎಲ್ಲಾ ಜನರೇಷನ್ ಸೂಟ್ ಆಗುವಂತದ್ದು ಸರ್. ಅಂದ್ರೆ ಎಲ್ಲಾ ಪ್ರೊಫೆಷನಲ್ಸ್, ಫಾರ್ ಎಕ್ಸಾಂಪಲ್ ಒಬ್ಬ IT ಹುಡುಗ, ಇನ್ನೊಬ್ಬ ಆಟೋ ಡ್ರೈವರು, ಸೊ ಎಲ್ಲಾ ಪ್ರೊಫೆಷನಲ್ಸ್ ಪಿಕ್ ಮಾಡಿದ್ದಾರೆ. ಅಂದ್ರೆ ಪ್ರತಿಯೊಬ್ರು ಕನೆಕ್ಟ್ ಆಗುವಂತ ಸಿನಿಮಾ. ಅಂದ್ರೆ ಈ ಜನರೇಷನ್ಗೆ ಪ್ರತಿಯೊಬ್ರು ಕನೆಕ್ಟ್ ಆಗುತ್ತೆ, ಸೊ ಎಲ್ರಿಗೂ ಕನೆಕ್ಟ್ ಆಗುವಂತ ಸಿನಿಮಾ. ಸೊ ಎಲ್ರು ಬಂದು ನೋಡಿ ಆಶೀರ್ವಾದ. ಓಕೆ, ಎಲ್ಲ ಓವರ್ ಆಲ್ ರೆಡಿ ಆಗಿದೆ ಸಿನಿಮಾ. ಆಡಿಯನ್ಸ್ ಇದು ಬರೋಕು ನೀವು ತಯಾರಾಗಿದ್ರ? ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ ಏನಾದ್ರು ಹೇಳೋದಾಗಿ ಏನ್ ಹೇಳ್ತೀರಾ? ಎಲ್ಲಾರು ಒಟ್ಟಾಗಿ ಸೇರಿ ನಮ್ಮ ಆಡಿಯನ್ಸ್ ಕರಿಬೇಕು ಥಿಯೇಟರ್ಗೆ. ಏನಾದ್ರು ಕೊನೆಯದಾಗಿ ಏನಾದ್ರು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟ? ಜುಲೈ 10ಕ್ಕೆ ವಾಯ್ಸ್ ಕಾಂಪ್ರಮೈಸ್ ಹೇಳ್ಬಿಡು. ಜುಲೈ 10ಕ್ಕೆ ನಮ್ ಸಿನಿಮಾ ಬರ್ತಾ ಇದೆ. ಹೆಂಗೆ ಅಂದ್ರೆ ಇಷ್ಟಪಟ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದೀವಿ ಎಲ್ಲರೂ ಅಷ್ಟೇ, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್, ಆರ್ಟಿಸ್ಟ್ ಎಲ್ಲರೂ ಸೇರಿ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ನಿಮ್ಗೂ ಇಷ್ಟ ಆಗೋ ತರನೇ ಸಿನಿಮಾ ಮಾಡಿದೀವಿ. ಜುಲೈ 10ನೇ ತಾರೀಕಿಗೆ ಥಿಯೇಟರ್ಗೆ ಬನ್ನಿ, ಒಳ್ಳೆ ಫಂಕ್ಷನ್ ಮಾಡ. ಕುಟುಂಬ ಸಮೇತ ನಿಮ್ದೇನಾದ್ರು ಆಡ್ ಮಾಡ್ತೀರಾ? ಗಂಟೆ ಮಸಾಲ ಹೌದು. ಆರ್ಟಿಸ್ಟ್ ಗಳಿಗೆ ಎಷ್ಟೈತೆ ಇರೋ ಇವ್ನ್ ಬಾಯ ಅಂತವನೇ ಮುಸ್ತಾನ ಅಂತ ಮುಸ್ತಾನ ಹೇಳದಾರೆ ಬಿಡು. ಹೇಳಿ ಆಯ್ತು ಆದ್ರೂ ನೀನ್ ಮಾತಾಡಿ, ಹೇಳಿ ಆಯ್ತು. ಇಲ್ಲ, ಒಳ್ಳೆ ಸಿನಿಮಾ ಬರ್ತಾ ಇದೆ. ನೀವು ಆಲ್ರೆಡಿ ತುಂಬಾ ಸಿನಿಮಾ ನೋಡಿರ್ತೀರಾ. ಅಂದ್ರೆ ಒಂದಷ್ಟು ಕಮೆಂಟ್ಸ್ ಬಂದಿರುತ್ತೆ, ಕಮೆಂಟ್ಸ್ ಮಾತಾಡಿರ್ತಾರೆ. ಬಟ್ ಎಲ್ಲದಕ್ಕೂ ಮೀರಿದಂತ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀವಿ. ಸೊ ನಿಮಗೆ ಸ್ಟಾರ್ಟಿಂಗ್ ಇಂದ ಎಂಟರ್ಗೂ ಬೋರ್ ಆಗಲ್ಲ. ಅಷ್ಟೇ ಟ್ವಿಸ್ಟ್ ಇರುತ್ತೆ, ಅಷ್ಟೇ ಕಾಮಿಡಿ ಇರುತ್ತೆ, ಅಷ್ಟೇ ಆರ್ಆರ್ ಇರುತ್ತೆ, ಅಷ್ಟೇ ಎಮೋಷನ್ ಇರುತ್ತೆ, ಅಷ್ಟೇ ಮೆಸೇಜ್ ಹೊರಟಿದ್ದ ಸಿನಿಮಾ. ಸೊ ಎಲ್ರು ಬಂದು ಸಿನಿಮಾ ಥಿಯೇಟರ್ ನೋಡಿ. ಸೊ ಇನ್ನೊಂದಷ್ಟು 4 ಜನ ಕೇಳಿ ಆಶೀರ್ವದಿಸಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.